ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಚಿನ್ನಯ್ಯನ ವಿಚಾರಣೆ ನಡೆಯುತ್ತೆ. ಈಗಾಗಲೇ ವಿಚಾರಣೆಯನ್ನ ಮಾಡಿ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇದು ಮುಂದುವರೆದ ಭಾಗ. ಎಸ್ಐಟಿ ಕಚೇರಿಯ 2ನೇ ಮಹಡಿಯಲ್ಲಿ ವಿಚಾರಣೆಯಾಗುತ್ತೆ. ಇಂಟ್ರಾಗೇಷನ್ ರೂಮ್ನಲ್ಲಿ ವಿಚಾರಣೆಯನ್ನ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಬ್ ಇನ್ಸ್ಪೆಕ್ಟರ್ಗಳ ಭದ್ರತೆಯಲ್ಲಿ ಚಿನ್ನಯ್ಯ ಇದ್ದಾನೆ. ಈಗಾಗಲೇ ಈ ಮಾಸ್ಕ್ ಮ್ಯಾನ್ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸತ್ಯಗಳನ್ನ ಹೊರತೆಗೆದಿದ್ದಾರೆ. ಆ ಬುರುಡೆ ರಹಸ್ಯವನ್ನ ಕೂಡ ಬಯಲು ಮಾಡಿದ್ದಾರೆ. ಈತನ ಹಿಂದೆ ಯಾರಿದ್ದಾರೆ, ಷಡ್ಯಂತ್ರವನ್ನ ರೂಪಿಸಿದವರು ಯಾರು, ಯಾವ ಕಾರಣಕ್ಕೋಸ್ಕರ ಅನ್ನೋ ಸತ್ಯಾಂಶವನ್ನ ಕೆದಕುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ವಿಚಾರಣೆ ಮುಂದುವರಿಯುತ್ತೆ. ಲುಂಗಿಯಲ್ಲೇ ಇದ್ದ ಚಿನ್ನಯ್ಯನಿಗೆ ಪ್ಯಾಂಟ್ ಕೊಟ್ಟಿದ್ದಾರೆ ಖಾಕಿ. ಯಾವಾಗಲೂ ಲುಂಗಿಯಲ್ಲೇ ಇರ್ತಾ ಇದ್ದ ಆರೋಪಿ ಚಿನ್ನಯ್ಯ ಪ್ಯಾಂಟ್ ಧರಿಸುವಂತೆ ಎಸ್ಐಟಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಎಸ್ಐಟಿ ಠಾಣೆಯ ಒಂದು ಕೊಠಡಿಯಲ್ಲಿ ಸದ್ಯಕ್ಕೆ ಚಿನ್ನಯ್ಯ ಇದ್ದಾನೆ. ಚಿನ್ನಯ್ಯನಿಗೆ ಚಾಪೆ, ಹಾಸಿಗೆ, ದಿಂಬನ್ನ ನೀಡಿದ್ದಾರೆ ಪೊಲೀಸರು. ಈತನಿಗೆ ನಾನ್ ವೆಜ್ ಅಂದ್ರೆ ಇಷ್ಟ ಅಂತೆ, ಮಾಂಸಾಹಾರ ಪ್ರಿಯ. ಹಾಗಾಗಿ ಒಂದಷ್ಟು ಊಟದ ವಿಚಾರದಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಚಿನ್ನಯ್ಯನನ್ನ ಇವತ್ತು ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿ ಈತನ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸತ್ಯವನ್ನ ಕಕ್ಕಿಸುವ ಸಾಧ್ಯತೆ ಇದೆ. ಒಂದಷ್ಟು ಮಂದಿಯ ಹೆಸರನ್ನ ಹೇಳಿದ್ದಾನೆ. ಯಾವ ಕಾರಣಕ್ಕೋಸ್ಕರ ಈ ರೀತಿ ಆರೋಪವನ್ನು ಮಾಡಿದ್ದು, ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣವಾಗಿದ್ದು ಅನ್ನೋ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ದುಡ್ಡು ತಗೊಂಡಿದ್ದೀನಿ ಅಂತಲೂ ಕೂಡ ಹೇಳಿದ್ದಾನೆ. ಒಂದಷ್ಟು ಮಂದಿ ನನಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ಬುರುಡೆ ವಿಚಾರ ದೆಹಲಿಯವರೆಗೂ ಕೂಡ ಹೋಗಿತ್ತು. ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಮೀಟ್ ಆಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸತ್ಯ ಬಯಲಾಗಿದೆ. ಇದೆಲ್ಲದರ ಜೊತೆಗೆ ಇವತ್ತಿನ ವಿಚಾರಣೆಯಲ್ಲಿ ಚಿನ್ನಯ್ಯ ಮತ್ಯಾವೆಲ್ಲ ಸ್ಫೋಟಕ ರಹಸ್ಯಗಳನ್ನ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ತಾನು ಮಾಡಿದ ಆರೋಪದ ಕುರಿತು ರಿವೀಲ್ ಮಾಡ್ತಾನೆ ಅನ್ನೋದನ್ನ ಕಾದು ನೋಡಬೇಕಿದೆ.